ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ವಿಶ್ವದಲ್ಲಿ 7 ಅದ್ಭುತ ಇದೆ ಅಂತ ಹೇಳಿ ಅವಾಗ ಇದು 8ನೇ ಅದ್ಭುತ ಅಂತ ಕೆಲವರನ್ನ ಕರೀತಾರಲ್ಲ, ಹಾಗೆ ವಿಶ್ವದ ಟಾಪ್ ವಿಚಿತ್ರಗಳಲ್ಲಿ ಒಂದು ಅಂತ ಆರಾಮಾಗಿ ಪರಿಗಣಿಸಬಹುದಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವಾಗ ಒಂಥರ ಬೆಂಗಳೂರಲ್ಲಿ ಹವಾಮಾನ ಚೇಂಜ್ ಆಗುತ್ತಲ್ಲ, ಆ ರೀತಿ ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇವ್ರ ತಲೆಯಲ್ಲಿ ಏನು ಓಡ್ತಿದೆ ಅಂತ ಅಂದಾಜು ಮಾಡೋದೇ ಜಾಗತಿಕ ಸಮಸ್ಯೆ ಆಗಿಬಿಟ್ಟಿದೆ. ಇಡೀ ಜಗತ್ತಿನ ಡಿಪ್ಲೊಮ್ಯಾಟ್ಸ್ಗೆಲ್ಲ ಹೆಡ್ಡೇಕ್ ಆಗಿಬಿಟ್ಟಿದ್ದಾರೆ ಟ್ರಂಪ್. ಶುಕ್ರವಾರ ಅಯ್ಯೋ ನಾವು ಭಾರತವನ್ನ ಕಳ್ಕೊಂಡ್ವಿ ಅಂತ ಬ್ರೇಕಪ್ ಆದವರ ಹಾಗೆ ಪೋಸ್ಟ್ ಹಾಕಿದ್ರು. ಆದ್ರೀಗ ಸ್ವಲ್ಪ ಹೊತ್ತಲ್ಲೇ ಟ್ರಂಪ್ ಭಾರತದೊಂದಿಗಿನ ಸಂಬಂಧದ ಬಗ್ಗೆ ಹೊಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು PM ನರೇಂದ್ರ ಮೋದಿಗೆ ಯಾವತ್ತೂ ಫ್ರೆಂಡ್ ಆಗೇ ಇರ್ತೀನಿ. ಅವರೊಬ್ಬ ಅದ್ಭುತ ಪ್ರಧಾನಿ, ಅವರು ತುಂಬಾನೇ ಗ್ರೇಟ್. ಪ್ರಸ್ತುತ ಅವರು ಮಾಡ್ತಿರೋ ಕೆಲಸ ನನಗೆ ಇಷ್ಟ ಆಗ್ತಿಲ್ಲ ಅಷ್ಟೇ, ಆದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ಬಹಳ ಸ್ಪೆಷಲ್. ಇದ್ರ ಬಗ್ಗೆ ಚಿಂತೆ ಮಾಡುವಂತದ್ದು ಏನೂ ಇಲ್ಲ. ಆಗಾಗ ಈ ರೀತಿ ಮನಸ್ತಾಪಗಳು ಆಗ್ತಾ ಇರ್ತವೆ ಅಂತ ಓವಲ್ ಆಫೀಸ್ನಲ್ಲಿ ಮಾಧ್ಯಮಗಳ ಮುಂದೆ ಬೆಣ್ಣೆ ಸವರೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಭಾರತ ಅಮೆರಿಕ ನಡುವಿನ ಉದ್ವಿಗ್ನತೆಯನ್ನ ಕ್ಯಾಶುವಲ್ ಆಗಿ ತಗೊಂಡು ಇವೆಲ್ಲ ಸರಿ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡಿದ್ದಾರೆ. ಎರಡೂ ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಮೋದಿಯೊಂದಿಗಿನ ಗೆಳೆತನ ಹಾಗೇ ಇರುತ್ತೆ. ಭಾರತದ ಜೊತೆಗಿನ ನಮ್ಮ ಸಂಬಂಧ ನಮ್ಮ ಪಾಲಿಗೆ ತುಂಬಾನೇ ಮುಖ್ಯ ಅನ್ನೋ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಾನ್ ಬಾಲ್ಟನ್ ಟ್ಯಾರಿಫ್ನಿಂದ ಟ್ರಂಪ್ ಮತ್ತು ಮೋದಿ ನಡುವಿನ ಫ್ರೆಂಡ್ಶಿಪ್ ಮುಗಿದು ಹೋಯಿತು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಶುಕ್ರವಾರ ನಾವು ಭಾರತ ಮತ್ತು ರಷ್ಯಾನ ಕಳ್ಕೊಂಡ್ಬಿಟ್ವಿ. ಅವರು ಚೀನಾ ಬುಟ್ಟಿಗೆ ಹೋಗ್ಬಿದ್ರು. ಬುಟ್ಟಿನೋ ಏನಂತ ಗೊತ್ತಿಲ್ಲ. ಡೀಪೆಸ್ಟ್ ಮತ್ತು ಡಾರ್ಕೆಸ್ಟ್ ಅಂದ್ರೆ ಆಳವಾದ ಮತ್ತು ಕತ್ತಲಿನಿಂದ ಕೂಡಿರೋ ಡಾರ್ಕ್ ಆಗಿರೋ ಚೀನಾಗೆ ಹೋಗಿ ಬಿದ್ದುಬಿಟ್ರು ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಅವರ ಭವಿಷ್ಯಕ್ಕೆ ಏನಾಗುತ್ತೆ ಏನೋ ಒಳ್ಳೇದಾಗ್ಲಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಇದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿ, ಭಾರತವನ್ನ ಕಳ್ಕೊಂಡ್ರಿ ಅಂತ ಹೇಳಿದ್ರಲ್ಲ, ಇದಕ್ಕೆ ಯಾರನ್ನ ದೂಷಿಸ್ತೀರಾ ಅಂತ ಕೇಳಿದ್ದಾರೆ. ಇದಕ್ಕೆ ಟ್ರಂಪ್, ನನಗೇನು ಹೀಗೆ ಅನ್ನಿಸ್ತಿಲ್ಲಪ್ಪ, ಭಾರತ ರಷ್ಯಾದಿಂದ ಅಷ್ಟೊಂದು ತೈಲವನ್ನ ತರಿಸ್ಕೊಳ್ತಾ ಇದೆ ಅಂತ ಹೇಳಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಇದರ ಬಗ್ಗೆ ಭಾರತಕ್ಕೂ ನಾನು ತಿಳಿಸಿದ್ದೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿದ್ದೇವೆ. ತುಂಬಾ ಹೈ ಟ್ಯಾರಿಫ್ ಇದು. ಆದರೆ ನನಗೆ ಪ್ರಧಾನಿ ಮೋದಿಯೊಂದಿಗೆ ಒಳ್ಳೆ ಸಂಬಂಧ ಇದೆ. ಇದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ. ಕೆಲ ತಿಂಗಳ ಹಿಂದೆ ಅವರು ಅಮೆರಿಕಗೆ ಬಂದಿದ್ರು. ನಾವು ರೋಸ್ ಗಾರ್ಡನ್ಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಅವೆಲ್ಲ ನೆನಪಿದೆ ಅಂತ ಹೇಳಿ ನೆನಪುಗಳನ್ನ ಮೆಲುಕು ಹಾಕಿಬಿಟ್ಟಿದ್ದಾರೆ. ಮೋದಿ ಚೀನಾಗೆ ಭೇಟಿ ಕೊಟ್ಟು ಬಂದ ನಂತರ ಟ್ರಂಪ್ ಆಟ ನೋಟ ಎಲ್ಲ ಚೇಂಜ್ ಆಗ್ತಿದೆ ಸ್ಲೋಲಿ. ಆದರೆ ಟ್ರಂಪ್ ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಅದರ ಬಗ್ಗೆ ತುಂಬಾ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಇನ್ನು ಟ್ರಂಪ್ರ ಈ ಹೇಳಿಕೆಗೆ PM ನರೇಂದ್ರ ಮೋದಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ಗೆ ಅಗೇನ್ ಇವರು ಪ್ರತಿ ಸೌರುವಿಕೆಯನ್ನು ಮಾಡಿದ್ದಾರೆ. ಅವರು ಸೌರಿದ್ದಕ್ಕೆ ಭಾರತ ಮತ್ತು ಅಮೆರಿಕ ಸಂಬಂಧ ಬಗ್ಗೆ ಅಧ್ಯಕ್ಷ ಟ್ರಂಪ್ ಕೊಟ್ಟಿರೋ ಹೇಳಿಕೆಯನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಮ್ದು ಅದೇ ಫೀಲಿಂಗ್ ಇದೆ. ಉಭಯ ದೇಶಗಳ ಸಂಬಂಧ ಅತ್ಯಂತ ಪಾಸಿಟಿವ್ ಮತ್ತು ಫ್ಯೂಚರಿಸ್ಟಿಕ್ ಆಗಿದೆ, ಭವಿಷ್ಯದ ಕಡೆಗೆ ಫೋಕಸ್ಡ್ ಆಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಭಾರತದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಅವರಿಗೆ ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಭಾರತದ ಪತ್ರಕರ್ತರು ಕೇಳಿದ್ದಾರೆ. ಅವರಿಗೆ ನೀವು ಚೀನಾನ್ ಮೀಟ್ ಮಾಡಿದ ತಕ್ಷಣ ಡಾರ್ಕೆಸ್ಟ್ ಡೀಪೆಸ್ಟ್ ಚೀನಾ ಅಲ್ಲಿಗೆ ಹೋಗಿ ಬೀಳ್ತಾ ಇದ್ದಾರೆ ಭಾರತದವರು, ಗುಡ್ ಲಕ್ ಅವರಿಗೆ ಅಂತ ಹೇಳಿದ್ರಲ್ಲ. ಸೊ ನೀವು ಆ ರೀತಿ ಉತ್ತರ ಕೊಡ್ಬೋದಲ್ವ ಅವರಿಗೆ? ಪಾಕಿಸ್ತಾನದೊಂದಿಗೆ ಬಹಳ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ತಿದ್ದೀರಿ. ಅಮೆರಿಕದ ಮತ್ತು ಈ ಉಗ್ರ ರಾಷ್ಟ್ರ ಪಾಕಿಸ್ತಾನದ ಸಂಬಂಧಕ್ಕೆ ಆಲ್ ದಿ ಬೆಸ್ಟ್, ನಿಮ್ಮ ಜೋಡಿಯ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ನೀವು ಅವರಿಗೆ ವಿಶ್ ಮಾಡಕ್ ಬಯಸ್ತೀರಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ರಣಧೀರ್ ಜೈಸ್ವಾಲ್ ಯೋಚನೆ ಮಾಡಿ ಆಮೇಲೆ ನಕ್ಕು ಸುಮ್ಮನಾಗಿದ್ದಾರೆ. ನಮ್ಮ ಉತ್ತರ ಇದೆ ಅಂತ ಹೇಳಿ, ನಗೋದೇ ನಮ್ಮ ಉತ್ತರ ಇದಕ್ಕೆ ಅಂತ ಹೇಳಿ. ಬಟ್ ಅಮೆರಿಕಾಗೆ ಮೆಸೇಜ್ ಕನ್ವೆ ಆಗಿರುತ್ತೆ ಭಾರತ ಏನ್ ಹೇಳೋಕ್ ಬಯಸ್ತಾ ಇದೆ ಅಂತ ಹೇಳಿ ಆ ಕ್ಲಿಪ್ ಇಂದ. ಈ ರೀತಿ ಟ್ರಂಪ್ ಸ್ವಲ್ಪ ಯೂಟರ್ನ್ ಹೊಡಿತಿರೋದರ ಮಾತಾಡ್ತಿದ್ರು ಕೂಡ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲಟ್ನಿಕ್ ಉದ್ದಟತನದ ಹೇಳಿಕೆಯನ್ನು ಮುಂದುವರಿಸಿದ್ದಾರೆ. ಮುಂದಿನ 1-2 ತಿಂಗಳಲ್ಲಿ ಭಾರತ ಮಾತುಕತೆಗೆ ವಾಪಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಅವರು ನಮಗೆ ಸಾರಿ ಹೇಳಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಡೀಲ್ ಮಾಡ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಸೊ ಈ ರೀತಿ ಭಾರತ ವಾಪಸ್ ಆದ್ಮೇಲೆ ಅವಾಗ ಅವರೊಟ್ಟಿಗೆ ಹೇಗೆ ಡೀಲ್ ಮಾಡಬೇಕು ಅನ್ನೋದು ನಮ್ಮ ಟ್ರಂಪ್ಗೆ ಗೊತ್ತಿದೆ. ಅವರು ಅದನ್ನ ಮಾಡ್ಕೊಂತಾರೆ.
ಇನ್ನು ಭಾರತ ಏನಾದರೂ ಅಮೆರಿಕಾಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವರು 50% ಟ್ಯಾರಿಫ್ ಪೇ ಮಾಡಲೇಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ನಡುವೆ ಭಾರತದ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ರಷ್ಯಾ ತೈಲ ಖರೀದಿಯನ್ನ ಮುಂದುವರಿಸ್ತೀವಿ ಅಂತ ಘೋಷಿಸಿದ್ದಾರೆ. ರಾಷ್ಟ್ರೀಯ ಹಿತಾಸಕ್ತಿಗಾಗಿ ನಾವಿದನ್ನ ಮುಂದುವರಿಸ್ತೀವಿ. ರಷ್ಯಾದಿಂದ ತೈಲ ತರಿಸೋದಾಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ನಿರ್ಧಾರ ಮಾಡ್ತೇವೆ, ಹೊರಗಿನವ್ರದೆಲ್ಲ ನಾವು ಕೇಳಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಈ ನಡುವೆ ಮೋದಿ ಅಮೆರಿಕ ಭೇಟಿಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನದಲ್ಲಿ ಪಿಎಂ ನರೇಂದ್ರ ಮೋದಿ ಭಾಗವಹಿಸೋದಿತ್ತು. ಸ್ಪೀಕರ್ಸ್ ಪಟ್ಟಿಯಲ್ಲಿ, ಮಾತನಾಡುವವರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಬಂದಿತ್ತು. ಆದ್ರೀಗ ಆ ಪಟ್ಟಿಯಿಂದ ರಿಮೂವ್ ಆಗಿದೆ, ತೆಗೆಸಿದ್ದಾರೆ. ಮೋದಿ ಪಾಲ್ಗೊಳ್ಳಲ್ಲ, ಬದಲಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮೋದಿ ಬದಲಿಗೆ ಹೋಗಿ ಮಾತನಾಡ್ತಾರೆ ಅನ್ನೋ ಮಾಹಿತಿ ಬಂದಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನ ಅಮೆರಿಕದಲ್ಲಿ ಸೆಪ್ಟೆಂಬರ್ 9ರಿಂದ ಶುರುವಾಗುತ್ತಿದೆ. ಸೆಪ್ಟೆಂಬರ್ 23ರಿಂದ 29ರ ನಡುವೆ ಜನರಲ್ ಡಿಬೇಟ್ ಕೂಡ ನಡೆಯುತ್ತೆ. ಸೊ ಈಗ ಪಿಎಂ ಮೋದಿ ಹೋಗಲ್ಲ, ಇದಕ್ಕೆ ಕನ್ಫರ್ಮ್ ಆಗಿದೆ. ಟ್ರಂಪ್ ಜೊತೆ ಸಂಬಂಧ ಸರಿಯಿಲ್ಲ ಅನ್ನೋ ಟೈಮ್ನಲ್ಲಿ ಈ ಬೆಳವಣಿಗೆಯಾಗಿದೆ. ಈ ನಡುವೆ ಈ ಮೀಟಿಂಗ್ಗೆ ಆಗಮಿಸೋಕೆ ರೆಡಿ ಆಗಿದ್ದ ಪ್ಯಾಲೆಸ್ತೀನ್ ಲೀಡರ್ ಮೊಹಮ್ಮದ್ ಅಬ್ಬಾಸ್ಗೆ ಅಮೆರಿಕ ವೀಸಾ ರಿಜೆಕ್ಟ್ ಮಾಡಿದೆ. ಅಲ್ಲದೆ ಇರಾನ್, ಸುಡಾನ್, ಜಿಂಬಾಬ್ವೆ ಮತ್ತು ಬ್ರೆಜಿಲ್ ನಿಯೋಗಗಳ ಮೇಲೆ ಕೂಡ ಅಮೆರಿಕ ನಿರ್ಬಂಧ ಹಾಕೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನ ಹುಟ್ಟಿದ್ದೇ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ. ಅವಾಗ ಪ್ರವಾದಿಗಳ ಕಾಲದಲ್ಲಿ ರಿಯಾಸತೆ ತೈಬಾ ನಿರ್ಮಾಣ ಆದ ನಂತರ ಅದು ಬಿಟ್ರೆ ಪಾಕಿಸ್ತಾನನೇ ಈ ರೀತಿ ಧರ್ಮದ ಆಧಾರದಲ್ಲಿ ಡಿವೈಡ್ ಆಗಿ ಹುಟ್ಟಿರೋ ರಾಷ್ಟ್ರ ಅನ್ನೋ ಹೇಳಿಕೆಯನ್ನ ಕೊಟ್ಟು ಪದೇ ಪದೇ ಆಸಿಮ್ ಮುನೀರ್ ಧಾರ್ಮಿಕ ಭಾವನೆಗಳನ್ನ ಕೆರಳಿಸೋ ಪ್ರಯತ್ನವನ್ನ ಮಾಡ್ತಾನೆ ಇದ್ರಲ್ಲ. ಆದ್ರೆ ಈಗ ಅಫ್ಘಾನ್ ಮುಸ್ಲಿಂ ನಿರಾಶ್ರಿತರ ವಿಚಾರದಲ್ಲಿ ಆಸಿಮ್ ಮುನೀರ್ ಅತ್ಯಂತ ಕ್ರೂರವಾಗಿ ನಡ್ಕೊಳ್ತಾ ಇದ್ದಾರೆ. ಭೂಕಂಪ, ಪ್ರವಾಹದಿಂದ ನಲುಗಿ ಹೋಗಿರೋ ಅಫ್ಘಾನಿಸ್ತಾನಕ್ಕೆ ಪಾಕ್ನಲ್ಲಿರೋ ಅಫ್ಘಾನ್ ನಿರಾಶ್ರಿತರನ್ನ ಅಟ್ಟಲಾಗ್ತಿದೆ. ಲಕ್ಷಾಂತರ ಜನರನ್ನ, ನೀವು ಇಲ್ಲಿರೋದು ಬೇಡ, ಹೊರಗಿನಿಂದ ಬಂದವರು ನೀವು, ಅಕ್ರಮ ವಲಸಿಗರು ನೀವು ಅಂತ ಹೇಳಿ ಅಫ್ಘಾನ್ ಮುಸ್ಲಿಮರನ್ನ ಕ್ರೂರವಾಗಿ ಮುನೀರನ ಸೇನೆ ಅಡ್ತಾ ಇದೆ. ಮಾನವೀಯ ಬಿಕ್ಕಟ್ಟಿನ ನಡುವೆ ಆಲ್ರೆಡಿ ಅಫ್ಘಾನಿಸ್ತಾನದಲ್ಲಿ ಅಲ್ಲಿರೋರಿಗೆ ಅನ್ನ ನೀರು ಇಲ್ಲ, ಆ ರೀತಿ ಪರಿಸ್ಥಿತಿ ಇರೋ ನಡುವೆ ಪಾಕಿಸ್ತಾನದಿಂದ ಬಂದೂಕ್ ಹಿಡಿದು ಹೆದರಿಸಿ ಅವ್ರನ್ನ ಅಟ್ಟಲಾಗ್ತಾ ಇದೆ ಸಾಮೂಹಿಕವಾಗಿ. ವಿಶ್ವಸಂಸ್ಥೆ ಕೂಡ ಮನವಿ ಮಾಡಿ ಹಿಂಗ್ ಮಾಡಬೇಡಿ, ಕಳಿಸ್ಬೇಡಿ, ಈ ಟೈಮ್ನಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ. ಆದ್ರೆ ಮುನೀರಾ ಅಂಡ್ ಗ್ಯಾಂಗ್ ಈ ಮನವಿಯನ್ನ ತಳ್ಳಿ ಹಾಕಿದ್ದಾರೆ. ಪಾಕಿಸ್ತಾನದಲ್ಲಿ ಸರಿಯಾದ ದಾಖಲಾತಿ ಇಲ್ಲದೆ ಇರೋರು ಯಾರಾದ್ರೂ ಸರಿ ಹೊರಗೆ ಹೋಗಲೇಬೇಕು, ಇದು ನಮ್ ದೇಶ, ಇಲ್ಲಿ ಯಾರಿರ್ಬೇಕಂತ ನಾವು ಡಿಸೈಡ್ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಆ ವಲಸಿಗರು ಅಫ್ಘಾನಿಸ್ತಾನದ ಮುಸ್ಲಿಮರಾದ್ರೂ ಕೂಡ ನಾವು ಕೇರ್ ಮಾಡಲ್ಲ, ನಮಗೆ ಮನುಷ್ಯತ್ವನೇ ಇಲ್ಲ, ಅವ್ರನ್ನ ನಾವು ಕ್ರೂರವಾಗಿ ಹೊರಗೆ ಹಾಕ್ತೀವಿ ಅನ್ನೋ ಡಿಸಿಷನ್ ಅನ್ನ ಪಾಕಿಸ್ತಾನ ತಗೊಂಡಿದೆ. ಆ ಮೂಲಕ ಮುನೀರಾ ಪದೇ ಪದೇ ಮಾಡೋ ಭಾಷಣ ಏನಿದೆ, ಓ ನಾವು ಬೇರೆ, ನಾವು ಬೇರೆ, ನಾವು ಬೇರೆ, ನಾವು ಬೇರೆ, ನಾವು ಬೇರೆ, ನಾವು ಸಪರೇಟು ಅಂತ ಹೇಳಿ ಯಾವಾಗಲೂ ಒಳ್ಳೆ ಜಿಹಾದಿ ರೀತಿಯ ಹೇಳಿಕೆಯನ್ನ ಕೊಡುತ್ತೆ. ಯೂನಿಫಾರ್ಮ್ ಹಾಕೊಂಡಿರೋ ಈ ಜಿಹಾದಿ ಜನರಲ್ ಈಗ ರಿಯಾಲಿಟಿ ದರ್ಶನ ಮಾಡಿಸ್ತಾ ಇದೆ. ಪಾಕಿಸ್ತಾನದವ್ರಿಗೂ ಕೂಡ ಅಷ್ಟೇ, ಆತನ ಮಾತನ್ನ ನಂಬುದವ್ರಿಗೂ ಕೂಡ ಅಷ್ಟೇ, ಅಫ್ಘಾನಿಸ್ತಾನದ ಮುಸ್ಲಿಮರಿಗೂ ಕೂಡ ಅಷ್ಟೇ. ಮಿಲಿಯನ್ ಜನರನ್ನ ಬಂದೂಕ್ ತೋರಿಸಿ ಹೆದರಿಸಿ ಓಡಿಸ್ತಾ ಇದ್ದಾರೆ ಬಾರ್ಡರಿಂದ ಆಚೆಗೆ. ಪ್ರವಾಹ, ಮನೆಗಳೆಲ್ಲ ಉದುರು ಹೋಗಿದಾವೆ ಅಲ್ಲಿರೋರ್ದು ಕೂಡ ಅಫ್ಘಾನಿಸ್ತಾನದಲ್ಲಿ. ಇವರೆಲ್ಲ ಯುದ್ಧ ಆದಾಗ ಬಂದವರು. ಅವಾಗ ಅಮೆರಿಕ ಯುದ್ಧ ಮಾಡಿದಾಗ ಅಫ್ಘಾನಿಸ್ತಾನದ ಮೇಲೆ ಅವ್ರ ಮನೆ ಮಠ ಏನೂ ಇಲ್ಲ, ವಾಪಸ್ ಹೋದಾಗ ಎಲ್ಲ ಬಿದ್ದು ಹೋಗಿದೆ, ಅಲ್ಲಿ ಏನೂ ಇಲ್ಲ, ಉಳ್ಕೊಂಡಿಲ್ಲ ಅಲ್ಲಿಗ. ಅವ್ರಿಗೂ ಮತ್ತವ್ರವ್ರ ಊರುಗಳಿಗೆ ಹೋಗಿ ನಮ್ಮ ಅವಶೇಷ ಏನಾರು ಇದೆಯಾ ನಮ್ದು ಹಳೆ ಮನೆಗಳದಂತ ಹುಡುಕಬೇಕು ಅಂತ ಸಿಚುವೇಶನ್ ಇರೋ ಟೈಮ್ನಲ್ಲಿ ಕ್ರೂರವಾಗಿ ಬಾರ್ಡರ್ ಇಂದ ಆಚೆ ಹಾಕ್ರು ಸಾಕು ಇವ್ರನ್ನ ಅಂತ ಹೇಳಿ ಮಿಲಿಯನ್ ಗಟ್ಟಲೆ ಜನರನ್ನ ದಬ್ತಾ ಇದೆ ಪಾಕಿಸ್ತಾನ. ಯುಕ್ರೇನ್ಗೆ ನಾವು ಸೆಕ್ಯೂರಿಟಿ ಕೊಡೋಕೆ 26 ರಾಷ್ಟ್ರಗಳು ರೆಡಿಯಾಗಿದ್ದೀವಿ ಅಂತ ಹೇಳಿ ಫ್ರಾನ್ಸ್ ಡಿಕ್ಲೇರ್ ಮಾಡಿದ್ದಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈಗ ಖಂಡನೆ ವ್ಯಕ್ತಪಡಿಸಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಯುದ್ಧ ನಂತರ ಒಂದು ದಿನ ಅಂತಾರಾಷ್ಟ್ರೀಯ ಸೈನಿಕರು ಸೆಕ್ಯೂರಿಟಿ ಗ್ಯಾರಂಟಿ ಕೊಡೋಕೆ ಯುಕ್ರೇನ್ನಲ್ಲಿ ನಿಯೋಜನೆ ಆಗಬಹುದು. ಆದರೆ ನಿಯೋಜನೆಗೊಳ್ಳೋ ಆ ಸೈನಿಕರು ರಷ್ಯಾ ಸೇನೆಯ ಟಾರ್ಗೆಟ್ ಆಗ್ತಾರೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರೇ ಬರಲಿ ಯುಕ್ರೇನ್ನಲ್ಲಿ ಅಂತಾರಾಷ್ಟ್ರೀಯ ಸೈನಿಕರು ರಕ್ಷಣೆ ಕೊಡೋಕೆ, ಅವರು ನಮ್ಮ ಟಾರ್ಗೆಟ್ ಆಗ್ತಾರೆ, ಅವ್ರನ್ನ ನಾವು ಟಾರ್ಗೆಟ್ ಮಾಡಿ ಹೊಡಿತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ನಡುವೆ ಸ್ವಘೋಷಿತ ಶಾಂತಿ ದೂತ ಸುಂಕದಾಸ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ದಾರೆ ಗೊತ್ತಾ? ಅವರ ರಕ್ಷಣಾ ಇಲಾಖೆ ಹೆಸರನ್ನ ಯುದ್ಧದ ಇಲಾಖೆ ಅಂತ ಹೇಳಿ ಮರುನಾಮಕರಣ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಇರೋದನ್ನ ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತ ಬದಲಾಯಿಸುವ ಆದೇಶಕ್ಕೆ ಸುಗ್ರೀವಾಜ್ಞೆಗೆ ಸೈನ್ ಹಾಕಿದ್ದಾರೆ. ಇದು ಗೆಲುವು ಮತ್ತು ಶಕ್ತಿಯ ಸಂದೇಶ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟೆಕ್ ದೈತ್ಯ ಗೂಗಲ್ಗೆ ಯುರೋಪಿಯನ್ ಯೂನಿಯನ್ ಬರೋಬ್ಬರಿ $3.5 ಬಿಲಿಯನ್ ದಂಡ ಹಾಕಿದೆ. ಗೂಗಲ್ ಆಡ್ ಟೆಕ್ನಾಲಜಿ ಇಕೋಸಿಸ್ಟಮ್ ಮೇಲಿನ ತನ್ನ ಪ್ರಭಾವವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದೆ. ಪ್ರತಿಸ್ಪರ್ಧಿ ಪಬ್ಲಿಷರ್ಸ್, ಜಾಹೀರಾತುದಾರರು ಮತ್ತು ಆಡ್ ಸರ್ವಿಸ್ಗಿಂತ ಗೂಗಲ್ ತನ್ನ ಸ್ವಂತ ಜಾಹೀರಾತನ್ನ ಡಿಸ್ಪ್ಲೇ ಮಾಡೋಕೆ ಹೆಚ್ಚು ಒಲವನ್ನು ತೋರಿಸುತ್ತೆ. ಪ್ರೈಮ್ ಸ್ಪಾಟ್ಗಳನ್ನ ತಾನೇ ಪಡ್ಕೊಳ್ತಿದೆ ಅಂತ ಯುರೋಪಿಯನ್ ಕಮಿಷನ್ ಆರೋಪಿಸಿದೆ. ಇದರ ಬಗ್ಗೆ ಯುರೋಪಿಯನ್ ಕಮಿಷನ್ 2021ರಿಂದಲೇ ತನಿಖೆ ನಡೆಸ್ತಾ ಇತ್ತು. ಈಗ ದಂಡ ಹಾಕಲಾಗಿದೆ. ಇದಕ್ಕೆ ಗೂಗಲ್ ರಿಯಾಕ್ಟ್ ಮಾಡಿದೆ. ಯುರೋಪಿಯನ್ ಯೂನಿಯನ್ನ ನಿರ್ಧಾರ ತಪ್ಪಾಗಿದೆ, ನ್ಯಾಯಸಮ್ಮತವಲ್ಲದ ದಂಡ ವಿಧಿಸಲಾಗಿದೆ, ಇದರ ವಿರುದ್ಧ ಮೇಲ್ಮನವಿ ಹಾಕ್ತೀವಿ ಅಂತ ಗೂಗಲ್ ರೆಗ್ಯುಲೇಟರಿ ಅಫೇರ್ಸ್ನ
ಗ್ಲೋಬಲ್ ಹೆಡ್ ಲಿಯಾನ್ ಮುಲ್ಹಲಂಡ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಗೂಗಲ್ಗೆ ದಂಡ ವಿಧಿಸಿರೋದು ಅನ್ಯಾಯ, ಇದು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಏನೋ ಗೂಗಲ್ಗೆ ಈ ರೀತಿ ದಂಡ ಹಾಕೋದು ಅನ್ಯಾಯ, ತಾರತಮ್ಯ, ಯುರೋಪಿಯನ್ ಯೂನಿಯನ್ ಇಂಥ ಕೆಲಸ ಮಾಡೋದನ್ನ ಕೂಡಲೇ ಬಿಡಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೋ ಅಮೆರಿಕ ವಿರುದ್ಧ ಚೀನಾ ಬೃಹತ್ ಸೈಬರ್ ಅಟ್ಯಾಕ್ ಅನ್ನ ಮಾಡಿದೆ. ಇದರಲ್ಲಿ ಟ್ರಂಪ್ ರಿಂದ ಹಿಡಿದು ಉಪಾಧ್ಯಕ್ಷ JD ವಾನ್ಸ್ ವರೆಗೆ ಪ್ರತಿಯೊಬ್ಬ ಅಮೆರಿಕನ್ನರ ಡೇಟಾ ಕದ್ದಿರಬಹುದು ಅಂತ ನ್ಯೂಯಾರ್ಕ್ ಟೈಮ್ಸ್ ಸ್ಫೋಟಕ ರಿಪೋರ್ಟ್ ಮಾಡಿದೆ. ಚೀನಾ ಈ ಕಾರ್ಯಾಚರಣೆಗೆ ಸಾಲ್ಟ್ ಟೈಫೂನ್ ಅನ್ನೋ ಕೋಡ್ ನೇಮ್ ಇಟ್ಕೊಂಡಿದೆ. ಈ ಮೂಲಕ ಅಮೆರಿಕ ಸೇರಿ 80ಕ್ಕೂ ಅಧಿಕ ರಾಷ್ಟ್ರಗಳ ಟೆಲಿಕಾಂ ನೆಟ್ವರ್ಕ್ ನ ಟಾರ್ಗೆಟ್ ಮಾಡಿಕೊಂಡಿದೆ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ರಾಜಕಾರಣಿಗಳು, ವಿರೋಧಿಗಳು, ಆಕ್ಟಿವಿಸ್ಟ್ ಮತ್ತು ಇಂಟೆಲಿಜೆನ್ಸ್ ಆಫೀಸರ್ಸ್ ಮಾಹಿತಿಯನ್ನ ಚೀನಾ ಕದಿಯೋಕೆ ಈ ಕಾರ್ಯಾಚರಣೆ ಮಾಡಿದೆ ಅಂತ ಹೇಳಿದ್ದಾರೆ. ಥೈಲೆಂಡ್ನ ಹೊಸ ಪ್ರಧಾನಿಯಾಗಿ ಅನುತಿನ್ ಚಾರ್ನವುರಾಕುಲ್ ಆಯ್ಕೆಯಾಗಿದ್ದಾರೆ. ಬೂಮ್ ಜಾಯ್ಥಾಯ್ ಪಾರ್ಟಿಯ ಅನುತಿನ್ 311 ವೋಟ್ ಪಡ್ಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಥೈಲೆಂಡ್ನಲ್ಲಿ ಒಟ್ಟು 492 ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಸ್ಥಾನಗಳಿವೆ. ಬಹುಮತ ಪಡೆಯುವುದಕ್ಕೆ 247 ವೋಟ್ಸ್ ಅವಶ್ಯಕತೆ ಇದೆ. ಕಳೆದ ವಾರವಷ್ಟೇ ಪೆಂಟೋಟಾನ್ ಶಿನವಾತ್ರರನ್ನ ಪ್ರಧಾನಿ ಹುದ್ದೆಯಿಂದ ಡಿಸ್ಮಿಸ್ ಮಾಡಲಾಗಿತ್ತು. ಥೈಲ್ಯಾಂಡ್ ಕಾಂಬೋಡಿಯಾ ನಡುವಿನ ಉದ್ವಿಗ್ನತೆ ಟೈಮ್ನಲ್ಲಿ ಕಾಂಬೋಡಿಯಾ ಲೀಡರ್ಗಳೊಂದಿಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದಕ್ಕೆ ಹೀಗೆ ಮಾಡಲಾಗಿತ್ತು. ಈಗ ಹೊಸ ಪ್ರಧಾನಿಯಾಗಿ ಅನುತಿನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಬ್ರಿಟನ್ ಉಪ ಪ್ರಧಾನಿ ಏಂಜೆಲಾ ರೇನರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಹೊಸ ಮನೆ ಖರೀದಿ ಮಾಡುವಾಗ ಕಮ್ಮಿ ಟ್ಯಾಕ್ಸ್ ಪೇ ಮಾಡಿ ತನಿಖೆ ವೇಳೆ ಸಿಕ್ಕಿಬಿದ್ದ ಕಾರಣ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ಪ್ರಧಾನಿ ಕಿಯರ್ ಸ್ಟಾರ್ಮರ್ಗೆ ಪತ್ರ ಬರೆದಿರೋ ರೇನರ್, ಟ್ಯಾಕ್ಸ್ ಬಗ್ಗೆ ಸರಿಯಾದ ಸಲಹೆ ತೆಗೆದುಕೊಳ್ಳದೇ ಇರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ, ಇದರ ಸಂಪೂರ್ಣ ಜವಾಬ್ದಾರಿಯನ್ನ ನಾನೇ ಹೊತ್ಕೊಳ್ತೀನಿ ಅನ್ನೋ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಟೆಕ್ ದಿಗ್ಗಜ ಇಲಾನ್ ಮಸ್ಕ್ಗೋಸ್ಕರ ಟೆಸ್ಲಾ ಕಂಪನಿ ಅತಿದೊಡ್ಡ ಪೇಮೆಂಟ್ ಪ್ಯಾಕೇಜ್ ಕೊಡೋಕೆ ಪ್ರಸ್ತಾವನೆ ಇಟ್ಟಿದೆ. ಹೊಸ ವೇತನ ಪ್ಯಾಕೇಜ್ನಲ್ಲಿ ಮಸ್ಕ್ಗೆ ಹೆಚ್ಚುವರಿಯಾಗಿ 423.7 ಮಿಲಿಯನ್ ಷೇರುಗಳನ್ನ ಕೊಡಬಹುದು. ಈ ಷೇರುಗಳು ಇವತ್ತಿನ ವ್ಯಾಲ್ಯೂನಲ್ಲಿ $143.5 ಬಿಲಿಯನ್ ಇವೆ, ಅಷ್ಟು ವ್ಯಾಲ್ಯೂಯೇಷನ್. ಟೆಸ್ಲಾದ ಈ ನಿರ್ಧಾರದಿಂದ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನೇರ್ ಆಗಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಮಸ್ಕ್ರ ನೆಟ್ವರ್ತ್ $400 ಬಿಲಿಯನ್ ನಷ್ಟಿದೆ. ಇದು ಬಂದ್ ಆಡ್ ಆಗಿ ಹೊಸ ಶೇರ್ಸ್ ಕೂಡ ಸೇರ್ಕೊಂಡು ನೆಕ್ಸ್ಟ್ ಅವುಗಳ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆದಾಗ ಎಲ್ಲರಿಗಿಂತ ಮುಂಚೆ ಮಸ್ಕೆ ಟ್ರಿಲಿಯನೇರ್ ಪೊಸಿಷನ್ಗೆ ರೀಚ್ ಆಗೋದ್ರಲ್ಲಿ ತುಂಬಾ ಮುಂದೆ ಇರ್ತಾರೆ ರೇಸ್ ಅಲ್ಲಿ ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.